ಡಿಜಿಟಲ್ ಯುಗದಲ್ಲಿ ಆಹಾರ ವಿತರಣಾ ಉದ್ಯಮ ಪ್ರಭಾವಶಾಲಿಯಾಗಿ ಬೆಳೆಯುತ್ತಿದೆ. ಜನರು ತಮ್ಮ ಸ್ಮಾರ್ಟ್ಫೋನ್ ಅನ್ನು ಬಳಸಿ ಬಯಸಿದ ಆಹಾರವನ್ನ ಮನೆಗೋ ಅಥವಾ ಕಚೇರಿಗೋ ತಲುಪಿಸಿಕೊಳ್ಳಬಹುದು. ಈ ಸೇವೆಯನ್ನ ಸಾಧ್ಯವಾಗಿಸುವಂತಹ ಪ್ರಮುಖ ಶಕ್ತಿಗಳು ಸ್ವಿಗ್ಗಿ, ಝೊಮ್ಯಾಟೊ, ಊಬರ್ ಮುಂತಾದ ಸಂಸ್ಥೆಗಳ ಡೆಲಿವರಿ ಪಾರ್ಟ್ನರ್ಗಳು. ಅವರು ಬೆಳಗ್ಗೆ 6 ಗಂಟೆಯಿಂದಲೇ ರಸ್ತೆಗಿಳಿದು ರಾತ್ರಿ 12 ಗಂಟೆಯವರೆಗೆ ಕೆಲಸವನ್ನ ಮಾಡ್ತಾರೆ. ಆದ್ರೆ ಅವರ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿದೆಯಾ? ಅವರ ಜೀವನದ ಗುಣಮಟ್ಟ ಹೇಗಿದೆ? ಈ ವಿಡಿಯೋದಲ್ಲಿ ಸ್ವಿಗ್ಗಿ ಡೆಲಿವರಿ ಪಾರ್ಟ್ನರ್ಗಳ ಮೇಲೆ ನಡೆಯುತ್ತಿರುವಂತಹ ಅನ್ಯಾಯಗಳ ಅಧ್ಯಯನವನ್ನ ಮಾಡೋಣ ಬನ್ನಿ. ಡೆಲಿವರಿ ಪಾರ್ಟ್ನರ್ ಎಂಬ ಪದ ಹೀರೋಗಳಂತೆ ಕೇಳಿಸಬಹುದು. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅನ್ನುವಂತಹ ಗಾದೆಯಂತೆ ಈ ಉದ್ಯಮದಲ್ಲಿ ಕೆಲಸ ಮಾಡುತ್ತಿರುವವರ ಜೀವನ ಸುಲಭವಲ್ಲ. ಸ್ವಿಗ್ಗಿಯಲ್ಲಿ ಕೆಲಸ ಮಾಡುವ ಮಂಜುನಾಥ್ ಎಂಬ ವ್ಯಕ್ತಿಯ ಅನುಭವವನ್ನ ಕೇಳಿ. ನಾನು ಪ್ರತಿದಿನ 12ರಿಂದ 14 ಗಂಟೆ ಕೆಲಸವನ್ನ ಮಾಡ್ತೇನೆ. 40% ಆದಾಯ ಪೆಟ್ರೋಲ್ಗೆ ಖರ್ಚಾಗುತ್ತದೆ. ಕೆಲವೊಮ್ಮೆ ಗ್ರಾಹಕರು ಟಿಪ್ ಅನ್ನ ಕೊಡ್ತಾರೆ. ಆದ್ರೆ ಹೆಚ್ಚು ಸಾರಿ ಕೇವಲ ರೂಪಾಯಿ 20ರಿಂದ 25 ಮಾತ್ರ ಸಿಗುತ್ತದೆ. ಬೋನಸ್ಗಳು ಕಡಿಮೆಯಾಗಿದೆ. ಆದಾಯ ಸಡಿಲಗೊಳ್ಳುತ್ತಿದೆ. ಕೆಲಸ ಮಾಡದಿದ್ದರೆ ದಿನಗಳೇ ಸಾಗೋದಿಲ್ಲ. ಈ ಮಾತುಗಳು ಸಾವಿರಾರು ಡೆಲಿವರಿ ಪಾರ್ಟ್ನರ್ಗಳ ಭಾವನೆಯನ್ನ ತಿಳಿಸುತ್ತದೆ. ಹಾಗಾದ್ರೆ ಮುಖ್ಯ ಸಮಸ್ಯೆಗಳು ಏನು ಅನ್ನೋದನ್ನ ತಿಳ್ಕೊಂಡು ಬರೋಣ ಬನ್ನಿ. ಕಡಿಮೆ ವೇತನ ಮತ್ತು ಇನ್ಸೆಂಟಿವ್ಗಳ ಕುಸಿತ. ಒಂದು ಸಮಯದಲ್ಲಿ ಪ್ರತಿಯೊಂದು ಡೆಲಿವರಿಗೂ ಕೂಡ ಕನಿಷ್ಠ ರೂಪಾಯಿ 50ರಿಂದ 60 ದೊರಕುತ್ತಿತ್ತು. ಆದರೆ ಈಗ ಅದು 20ರಿಂದ 30 ರೂಪಾಯಿಗೆ ಇಳಿದಿದೆ. ಬೇರೆ ಬೇರೆ ನಗರಗಳಲ್ಲಿ ಪಾವತಿ ಮಾದರಿಯಲ್ಲಿ ವ್ಯತ್ಯಾಸಗಳಾಗಿವೆ. ಈಗ ಓಲ್ಡ್ ಪೇಮೆಂಟ್ ಮಾಡೆಲ್ ಅನ್ನು ನೋಡ್ಕೊಂಡು ಬರೋಣ. 50ರಿಂದ 60 ರೂಪಾಯಿ ಪರ್ ಡೆಲಿವರಿ. 100ಕ್ಕಿಂತಲೂ ಹೆಚ್ಚು ಲಾಂಗರ್ ಡಿಸ್ಟೆನ್ಸ್ಗೆ ಡೈಲಿ ಇನ್ಸೆಂಟಿವ್ 200ರಿಂದ 300 ರೂಪಾಯಿ ಸಿಗ್ತಾ ಇತ್ತು. ಈಗ ನ್ಯೂ ಪೇಮೆಂಟ್ ಮಾಡೆಲ್ ಅನ್ನ ನೋಡ್ಕೊಂಡು ಬರೋಣ. 20ರಿಂದ 30 ರೂಪಾಯಿ ಪರ್ ಡೆಲಿವರಿ, 50ರಿಂದ 70 ರೂಪಾಯಿ ದೂರದ ಡಿಸ್ಟೆನ್ಸ್ಗೆ. ಅದರ ಜೊತೆಗೆ ಇನ್ಸೆಂಟಿವ್ಸ್ ಗಳನ್ನ ರೆಡ್ಯೂಸ್ ಮಾಡಲಾಗಿದೆ. ಈ ಬದಲಾವಣೆಯಿಂದ ಡೆಲಿವರಿ ಪಾರ್ಟ್ನರ್ಗಳು ತಮ್ಮ ಕುಟುಂಬವನ್ನ ಪೋಷಿಸೋದಿಕ್ಕೆ ಕಷ್ಟಪಡ್ತಾ ಇದ್ದಾರೆ. ಮುಂದೆ ಎರಡನೇದು ಅನ್ರೆಗ್ಯುಲೇಟೆಡ್ ವರ್ಕಿಂಗ್ ಅವರ್ಸ್. ಡೆಲಿವರಿ ಪಾರ್ಟ್ನರ್ಗಳಿಗಾದ್ರೆ ಸಮಯ ಎಂಬುದಕ್ಕೆ ಹಂಗಿಲ್ಲ. ಶೀಘ್ರವೇ ಬರುವಂತಹ ಆರ್ಡರ್ ಅನ್ನ ತೆಗೆದುಕೊಳ್ಬೇಕು, ಬೇಗ ಪಿಕಪ್ ಅನ್ನ ಮಾಡಬೇಕು, ಸಮಯಕ್ಕೆ ಸರಿಯಾಗಿ ತಲುಪಿಸಬೇಕು. ದಿನಕ್ಕೆ 10ರಿಂದ 14 ಗಂಟೆ ಕೆಲಸವನ್ನ ಮಾಡ್ತಾರೆ. ರಾತ್ರಿಯವರೆಗೂ ಕೂಡ ರಸ್ತೆಗಳಲ್ಲಿ ಓಡಾಡ್ತಾರೆ. ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡೋದಿಕ್ಕೆ ಸಾಧ್ಯವಿಲ್ಲ. ಉದಾಹರಣೆಗೆ ಬೆಂಗಳೂರು ನಗರದಲ್ಲಿ ಕಿರಣ್ ಎಂಬ ಡೆಲಿವರಿ ಪಾರ್ಟ್ನರ್ ಬೆಳಿಗ್ಗೆ 8 ಗಂಟೆಗೆ ಕೆಲಸವನ್ನ ಆರಂಭಿಸ್ತಾರೆ. ರಾತ್ರಿ 12 ಗಂಟೆಯವರೆಗೂ ಕೂಡ ಕೆಲಸವನ್ನ ಮಾಡ್ತಾರೆ. ಆದಾಯ 700ರಿಂದ 800 ರೂಪಾಯಿ ಆದ್ರೂ ಕೂಡ ಇದರಲ್ಲಿ ರೂಪಾಯಿ 300ರಷ್ಟು ಪೆಟ್ರೋಲ್ಗೆ ಹೋಗುತ್ತದೆ. ಅದರ ಜೊತೆಗೆ ರೂಪಾಯಿ 100ರಷ್ಟು TDS ಎಂದು ಕಟ್ಟಾಗುತ್ತದೆ. ದಿನದ ಕೊನೆಗೆ ಅವರು ಕೇವಲ 300ರಿಂದ 400 ರೂಪಾಯಿ ಮಾತ್ರ ಉಳಿಸಿಕೊಂಡು ಮನೆಗೆ ಹೋಗ್ತಾರೆ. ಮುಂದೆ ಮೂರನೆಯದ್ದು, ಆರ್ಡರ್ ಕ್ಯಾನ್ಸಲ್ ಆದ್ರೆ ಡೆಲಿವರಿ ಪಾರ್ಟ್ನರ್ಗೆ ಪೆನಾಲ್ಟಿ ಬೀಳುತ್ತದೆ. ಹೆಚ್ಚಿನ ಬಾರಿ ಗ್ರಾಹಕರು ಆರ್ಡರ್ ಅನ್ನ ಬದಲಾಯಿಸುತ್ತಾರೆ ಅಥವಾ ಆಹಾರದ ಹೋಟೆಲ್ ತಡ ಮಾಡುತ್ತದೆ. ಆದ್ರೆ ಇದರ ಪರಿಣಾಮವನ್ನ ಅನುಭವಿಸುವುದು ಡೆಲಿವರಿ ಪಾರ್ಟ್ನರ್. ಗ್ರಾಹಕ ಆರ್ಡರ್ ರದ್ದುಗೊಳಿಸಿದರೆ ಪಾರ್ಟ್ನರ್ಗೆ ಯಾವುದೇ ಪಾವತಿ ಸಿಗೋದಿಲ್ಲ. ಸಮಯಕ್ಕೆ ಸರಿಯಾಗಿ ತಲುಪಿಸಲು ಸಾಧ್ಯವಾಗದಿದ್ದರೆ ಅಕೌಂಟ್ ಮೇಲೆ ದಂಡ ಬೀಳುತ್ತದೆ. ದೀರ್ಘಕಾಲ ತಲುಪಿಸದೆ ಹೋದ್ರೆ ಅಕೌಂಟ್ ಡಿಆಕ್ಟಿವೇಟ್ ಆಗುತ್ತದೆ. 4ನೇದು, ಕಸ್ಟಮರ್ ನಿಂದ ಆಗುವಂತಹ ನಿಂದನೆ ಮತ್ತು ಹರಾಸ್ಮೆಂಟ್ ಅನ್ನ ಕೂಡ ಇವರು ಕೇಳಿಸಿಕೊಳ್ಳಬೇಕಾಗುತ್ತದೆ. ಒಮ್ಮೆ ಆಹಾರ ತಲುಪಿದ ಮೇಲೆ ಗ್ರಾಹಕರು ಟಿಪ್ ಕೊಡಲು ಹಿಂಜರಿಯುತ್ತಾರೆ. ಕೆಲವೊಮ್ಮೆ ಹೊಡೆದಂತಹ ಘಟನೆಗಳನ್ನ ಕೂಡ ನಾವುಗಳು ನೋಡಿರ್ಬೋದು. ದಯವಿಲ್ಲದೆ ಮಾತನಾಡುತ್ತಾರೆ. ಅನೇಕ ಡೆಲಿವರಿ ಪಾರ್ಟ್ನರ್ಗಳಿಗೆ ಹೋಟೆಲ್ನ ಸಿಬ್ಬಂದಿಯಿಂದಲೂ ಕೂಡ ಅಪಮಾನದ ಅನುಭವವಾಗಿದೆ. ಗ್ರಾಹಕರು ಸಮಯಕ್ಕೆ ತಲುಪದಿದ್ದರೆ ಪಾರ್ಟ್ನರ್ ಮೇಲೆ ಕೋಪಗೊಳ್ತಾರೆ. ಕೆಲವರು ದುರುಪಯೋಗವನ್ನು ಕೂಡ ಮಾಡ್ಕೊಳ್ತಾರೆ. ಮಹಿಳಾ ಪಾರ್ಟ್ನರ್ಗಳಿಗೆ ಲೈಂಗಿಕ ಕಿರುಕುಳ ಕೂಡ ಇದೆ ಅನ್ನೋದು ನಾವಿಲ್ಲಿ ಸ್ಪಷ್ಟವಾಗಿ ಗಮನಿಸಬಹುದು. ಮುಂದೆ 5ನೇದು, ಇನ್ಶೂರೆನ್ಸ್ ಅಂಡ್ ಬೆನಿಫಿಟ್ ಕೊರತೆ. ದೈಹಿಕ ದುಡಿಮೆ ಮಾಡುವಂತಹ ಈ ಉದ್ಯೋಗದಲ್ಲಿ ಅಪಘಾತಗಳ ಪ್ರಮಾಣ ಹೆಚ್ಚು. ಆದರೆ ಕಂಪನಿಗಳು ಯೋಗ್ಯ ವಿಮಾ ಸೇವೆಯನ್ನ ನೀಡ್ತಾ ಇಲ್ಲ. ಹೆಚ್ಚಿನ ಪಾರ್ಟ್ನರ್ಗಳಿಗೆ ಆರ್ಥಿಕ ಸುರಕ್ಷತೆಯೂ ಕೂಡ ಇಲ್ಲ. ಸಾಧಾರಣ ಘಟನೆಗಳು ಯಾವ ರೀತಿ ಆಗುತ್ತದೆ ಅಂದ್ರೆ ರಸ್ತೆ ಅಪಘಾತಗಳು, ವಾಹನದ ತೊಂದರೆ, ಖರ್ಚು ಭರಿಸುವ ಸಾಧ್ಯತೆ ಇರೋದಿಲ್ಲ. ಈ ಸಮಸ್ಯೆಗಳಿಗೆ ಹಾಗಾದ್ರೆ ಪರಿಹಾರ ಏನು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೆಯದು, ಫೇರ್ ಕಾಂಪನ್ಸೇಷನ್. ಕನಿಷ್ಠ ಪ್ರತಿಯೊಂದು ಡೆಲಿವರಿಗೂ ಕೂಡ ರೂಪಾಯಿ 50ರಂತೆ ಪಾವತಿ ಖಚಿತಪಡಿಸಬೇಕು.
ಇನ್ಸೆಂಟಿವ್ ಅನ್ನ ಪುನಃ ಹೆಚ್ಚಿಸಬೇಕು. ಆಯಾ ನಗರಗಳ ಜೀವನಾವಶ್ಯಕತೆಗಳ ಪ್ರಕಾರ ವೇತನವನ್ನ ಫಿಕ್ಸ್ ಮಾಡಬೇಕು. ನಿಗದಿತ ಕೆಲಸದ ಸಮಯ. ಪ್ರತಿ ಪಾರ್ಟ್ನರ್ಗೆ ದಿನಕ್ಕೆ ಗರಿಷ್ಠ 8 ರಿಂದ 10 ಗಂಟೆಗಳ ಕಾಲ ಕೆಲಸದ ನಿಯಮ ಇರಬೇಕು. ರಾತ್ರಿ ವೇಳೆ ಹೆಚ್ಚುವರಿ ಪಾವತಿಯನ್ನ ನೀಡಬೇಕು. ರೂಲ್ ಫಾರ್ ಕಸ್ಟಮರ್. ತಡವಾದ ಆರ್ಡರ್ಗಾಗಿ ಗ್ರಾಹಕರು ಕೂಡ ಹೊಣೆಗಾರರಾಗಿರಬೇಕು. ಪಾರ್ಟ್ನರ್ಗಳನ್ನ ಗೌರವಿಸುವಂತಹ ಸಂಸ್ಕೃತಿಯ ಬದಲಾವಣೆ ಬೇಕೇ ಬೇಕು. ವಿಮಾ ಮತ್ತು ಆರೋಗ್ಯ ಸೌಲಭ್ಯ. ಎಲ್ಲ ಪಾರ್ಟ್ನರ್ಗಳಿಗೆ ಆರೋಗ್ಯ ವಿಮಾ ಬೇಕೇ ಬೇಕು. ಅಪಘಾತ ವಿಮೆಯನ್ನ ಪೂರೈಸಬೇಕು. ಇದಕ್ಕೆ ಸರ್ಕಾರದ ಹಸ್ತಕ್ಷೇಪ ಕೂಡ ಅತಿ ಮುಖ್ಯವಾಗಿದೆ. ಗಿಗ್ ಉದ್ಯೋಗಿಗಳಿಗಾಗಿ ಕಾಯ್ದೆಯನ್ನ ರೂಪಿಸಬೇಕು. ಕನಿಷ್ಠ ವೇತನ ಕಾಯ್ದೆಯನ್ನ ಜಾರಿಗೆ ತರಬೇಕು. ಸಂಸ್ಥೆಗಳಿಗೆ ಹುದ್ದೆಗಳಲ್ಲಿ ನಿಷ್ಠೆ ಇರುವಂತೆ ಒತ್ತಾಯಿಸಬೇಕು ಕೂಡ. ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಮುಂತಾದ ಸಂಸ್ಥೆಗಳು ಸುಲಭವಾಗಿ ಸೇವೆಯನ್ನ ಒದಗಿಸುತ್ತದೆ. ಆದ್ರೆ ಅವರ ಸಫಲತೆಯ ಹಿಂದೆ ಡೆಲಿವರಿ ಪಾರ್ಟ್ನರ್ಗಳ ದುಡಿಮೆ ಇದೆ. ಈ ಪಾರ್ಟ್ನರ್ಗಳ ಮೇಲೆ ನಡೆಯುತ್ತಿರುವಂತಹ ಅನ್ಯಾಯಗಳನ್ನ ಸರಿಪಡಿಸದೆ ಹೋದ್ರೆ ಮುಂಬರುವ ದಿನಗಳಲ್ಲಿ ಈ ಉದ್ಯಮದ ಸ್ಥಿರತೆ ಖಂಡಿತವಾಗಿಯೂ ಕುಸಿಯುತ್ತದೆ. ಇದನ್ನ ಅರ್ಥ ಮಾಡಿಕೊಳ್ಳದಂತಹ ಸ್ವಿಗ್ಗಿ ಸಂಸ್ಥೆ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.